ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಾಚಾರ್ಯ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ತಮ್ಮನೇನಲ್ಲಿ ಆಲ್ರೆಡಿ ನೀವು ನೋಡ್ಕೊಂಡು ಬಂದಿರ್ತೀರ ಇವತ್ತಿನ ಸ್ಪೆಷಲ್ ಏನು ಅನ್ನೋದನ್ನು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಮಗಳಿಗೋಸ್ಕರ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಆದಷ್ಟು ಬೇಗ ಎಲ್ಲ ಕೆಲಸವನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸಮಯನ ನಾನು ಎಲ್ಲೂ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ನಾನು ಭಾಳ ಬೇಗ ಎದ್ದು ಏನು ಕೆಲಸನೂ ಮಾಡೋದಿಲ್ಲ. ಮಾಮೂಲಿ ಟೈಮ್ಗೆ ಎದ್ಕೊಂಡು ನಾನು 1 ಅವರಲ್ಲೇ ಎಲ್ಲ ಕೆಲಸವನ್ನು ಮುಗಿಸ್ಕೊಬಿಡ್ತೀನಿ. ಇದರಿಂದ ನಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ನಮ್ಮ ಆರೋಗ್ಯಕ್ಕೂ ಯಾವುದೇ ಸಮಸ್ಯೆ ಬರೋದಿಲ್ಲ. ಒಟ್ಟಿಗೆ 2 ಕೆಲಸ ಮಾಡ್ತೀವಿ ಅಂತ ಅಂದರೆ ಅದು ಬೇಗನೆ ಆಗುತ್ತೆ. ಇದರಿಂದ ನಮ್ಮ ಸಮಯನೂ ಉಳಿತಾಯ ಆಗುತ್ತೆ, ಹಾಗೆಯೇ ನಮ್ಮ ಕೆಲಸನೂ ಕೂಡ ಬೇಗ ಮುಗಿಯುತ್ತೆ. ಪಾತ್ರೆಗಳನ್ನು ಅಷ್ಟೇ ನಾವು ಆ ದಿವಸದ ಪಾತ್ರೆಗಳನ್ನು ಆ ತಕ್ಷಣವೇ, ಇವಾಗ ಏನು ಯೂಸ್ ಮಾಡ್ತೀವಲ್ಲ, ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡಿದೆ ಅಂತ ಇಟ್ಕೊಳ್ಳಿ, ಅದರ ಪಾತ್ರೆಗಳನ್ನು ಇನ್ನೊಂದು ಯೂಸ್ ಆಯಿತು ಅಂತ ಅಂದಾದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆದು ಇಟ್ಬಿಡಬೇಕು. ಆಮೇಲೆ ಅದಕ್ಕೆ ಬಳಸಿರುವಂಥ ಪ್ಲೇಟ್ಸು, ಆಮೇಲೆ ಸ್ಪೂನ್ಸು ಅವೆಲ್ಲನೂ ಕೂಡ ಅಷ್ಟೇ. ನಾವು ಕುಕ್ಕರಲ್ಲೇ ಹಾಕಿರ್ತೀವಿ ಅಂದರೆ ಓಕೆ, ಇಲ್ಲ ಇನ್ನೊಂದು ಪಾತ್ರೆಗೆ ಹಾಕಿರ್ತೀವಿ ಅಂತ ಅಂದರೆ ಆ ತಕ್ಷಣ ಇನ್ನೊಂದು ಪಾತ್ರೆಗೆ ಹಾಕಿ ಕುಕ್ಕರ್ ಪಾತ್ರೆನ ವಾಶ್ ಮಾಡಿ ಒಂದು ಜಾಗದಲ್ಲಿ ನಾವು ಎಲ್ಲಿ ಅರೇಂಜ್ ಮಾಡಬೇಕು ಅನ್ಕೋತೀವೋ ಆ ಜಾಗದಲ್ಲಿ ಇಟ್ಬಿಡಬೇಕು. ಇದರಿಂದ ನಮ್ಮ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೀಬೇಡಿ. ಇದರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂಗಾಗತ್ತೆ. ನಿಮ್ಮ ಸಹಾಯದಿಂದಲೇ ನಾನು ನನ್ನ ಚಾನಲು ಗ್ರೋ ಆಗೋದಕ್ಕೆ ಸಾಧ್ಯ. ನಾನು ಮತ್ತು ಯಾವುದೇ ರೀತಿಯಾಗಿ ಚಾನಲ್ನ ಗ್ರೋ ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರಿಂದನೇ ನನ್ನ ಚಾನಲ್ಲು ಇನ್ನಷ್ಟು ಬೆಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕಂಗಾಗುತ್ತೆ. ನಾನೇನು ಮಾಡ್ತೀನಿ, ಆಗಿಂದಾಗೆ ಏನಾದರೂ ಕೌಂಟರ್ ಟಾಪು ಗಲೀಜಾಯಿತು ಅಂತಂದರೆ ಆಗಿಂದಾಗೆ ಒರೆಸಿ ತೆಗೆದುಬಿಡ್ತೀನಿ. ಮತ್ತು ಆಮೇಲೆ ಇನ್ನೊಂದು ಎಲ್ಲ ಕೆಲಸ ಮುಗಿಲಿ ಅಂತ ಕಾಯ್ತಿರಲ್ಲ, ಆವಾಗಲೇ ಒರೆಸಿ ತೆಗೆದಿಟ್ಬಿಡ್ತೀನಿ. ಇದರಿಂದ ನನಗೇನು ಜಾಸ್ತಿ ಟೈಮ್ ವೇಸ್ಟ್ ಆಗೋಲ್ಲ. ಒಂದು 30 ಸೆಕೆಂಡ್ ಅಷ್ಟೇ ಇರ್ಬೋದು, ಅಥವಾ ಒಂದು 10 ಸೆಕೆಂಡಲ್ಲಿ ಅದು ಆಗಿಬಿಡುತ್ತೆ. ಆಮೇಲೆ ಪಾತ್ರೆಗಳನ್ನು ಕೂಡ ವಾಶ್ ಮಾಡಿದ್ದು ನಾನು ಒಂದು ಕಡೆ ತೆಗೆದಿಟ್ಕೊಂಡು ಆದಷ್ಟು ಬೇಗ ಏನು ಮಾಡ್ತೀನಿ, ಎಲ್ಲನೂ ಒಂದು ಕಡೆ ಜೋಡಿಸಿ ಇಟ್ಕೊಬಿಡ್ತೀನಿ. ಇದರಿಂದ ಕೂಡ ನಮ್ಮ ಕೌಂಟರ್ ಟಾಪು ಗಲೀಜಾಗಿ ಅನಿಸೋದಿಲ್ಲ. ಇವತ್ತು ನಾನು ದೋಸೆ ಮಾಡಿದ್ದೆ, ಸೊ ಹಾಗಾಗಿ ಅದನ್ನು ಕೂಡ ಅಷ್ಟೇ, ದೋಸೆ ಆದ ತಕ್ಷಣ ನಾನು ಆ ಜಾಗನ ಕ್ಲೀನ್ ಮಾಡಿ ಎಲ್ಲನೂ ನೀಟಾಗಿ ಇಟ್ಬಿಡ್ತೀನಿ. ಇದರಿಂದ ನನ್ನ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ, ಹಾಗೆಯೇ ಮನೆ ಕೂಡ ಒಂದು ನೀಟ್ ಆ್ಯಂಡ್ ಕ್ಲೀನಾಗಿ ಇರುತ್ತೆ. ನಾನು ಮೊದಲೇ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ಮನೆಯಲ್ಲೇ ಬಾವಿ ಇರೋದ್ರಿಂದ ಆ ದಿವಸದ ನೀರನ್ನು ಅಷ್ಟು ಬೇಕೋ ಅಷ್ಟೇ ತೊಳ್ಕೊಂಡು ಹೋಗಿ ಒಂದು ಕಡೆ ಸ್ಟೋರ್ ಮಾಡ್ತೀನಿ. ಆಮೇಲೆ ಡೈಲಿ ಆ ಪಾತ್ರೆಗಳನ್ನು ನಾನೇನು ಮಾಡ್ತೀನಿ, ವಾಶ್ ಮಾಡ್ತಾ ಇರ್ತೀನಿ. ಸೋಪಿಂದ ಮೊದಲು ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಉಪ್ಪಿನ ನೀರನ್ನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಉಜ್ಜಿ ಅದನ್ನು ವಾಶ್ ಮಾಡಿ ತೆಗೆದಿಟ್ಕೊತೀನಿ. ಇದರಿಂದ ಯಾವುದೇ ರೀತಿ ಫಂಗಸ್ ಬೆಳೆಯೋದಕ್ಕೆ ಅವಕಾಶ ಇರೋಲ್ಲ. ಈ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ನೀರು ಬಿಡುವಂಥ ಪ್ಲೇಸ್ ಇರುತ್ತೆ. ಅಂಥವ್ರ ಮನೇಲಿ ಅವ್ರು ಏನು ಮಾಡ್ತಾರೆ, ಬ್ಯಾರೆಲ್ಗಳಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಕೋತಾರೆ. ಆವಾಗ ಅದೇನಾಗುತ್ತೆ, ಫಂಗಸ್ ಬೆಳೆಯುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀವು 4-5 ದಿನಕ್ಕೊಮ್ಮೆ ಆ ಪಾತ್ರೆಗಳನ್ನು, ಬ್ಯಾರೆಲ್ಗಳನ್ನು ನೀವು ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ನಾವು ಈ ಥರ ಈಳ್ಗೆ ಮನೆಯನ್ನು ಯೂಸ್ ಮಾಡ್ತೀವಿ ಈ ಕಡೆ. ಇದರಿಂದ ತೆಂಗಿನಕಾಯಿನೂ ತುರಿಬೋದು, ಆಮೇಲೆ ತರಕಾರಿನೂ ಹೆಚ್ಚೋದಕ್ಕೆ ತುಂಬಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದರಿಂದ ನನ್ನ ಚಾನಲ್ಗೆ ನಿಮ್ಮಿಂದ ಒಂದು ಸಪೋರ್ಟ್ ಸಿಕ್ಕಂಗಾಗತ್ತೆ. ಕೊನೆಯದಾಗಿ ಮಕ್ಕಳಿರೋ ತಂದೆ ತಾಯಂದಿರಿಗೆ ಒಂದು ಟಿಪ್ಸನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಮಕ್ಕಳು ಮೋಷನ್ನ ಕರೆಕ್ಟಾಗಿ ಮಾಡ್ತಾಯಿಲ್ಲ, 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡ್ತಾಯಿದ್ದಾರೆ ಅಂತಾದರೆ ಅವ್ರು ಕುಡಿಯೋ ಹಾಲಿಗೆ 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಕೊಡಿ, ಅಥವಾ ಒಂದು ಬಿಸಿ ನೀರಿಗೆ ತುಪ್ಪವನ್ನು ಹಾಕಿ ಕೊಡಿ. ಇದರಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ಪಚನಮ್ ಅಂತ ಒಂದು ಔಷಧಿ ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡಿ ನೋಡಿ 1 ಮಂತು. ಇಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಒಣಮೆಣಸಿನ್ಕಾಯಿ ಗೊಜ್ಜು ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.